ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ 7 ಕೋಟಿ ದರೋಡೆ ಪ್ರಕರಣದ ಖದೀಮರು ಅಂಧರಾಗಿದ್ದಾರೆ. 6.45 ಕೋಟಿ ಹಣ ಸೀಸ್ ಆಗಿದ್ದು 3 ಮಾಸ್ಟರ್ ಮೈಂಡ್ಗಳಿಗೆ ಖಾಕಿ ಬೆಂಡೆತ್ತಿ ಬ್ರೇಕ್ ಹಾಕ್ತಿದೆ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿ 5.75 ಲಕ್ಷ ಹಣವನ್ನ 5 ಕೋಟಿ 75 ಲಕ್ಷ ಹಣವನ್ನ ರಿಕವರಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಶಿವ ಈ ದೃಶ್ಯ ನೋಡ್ತಿದ್ರೇನೆ ತಲೆ ಗಿರ್ರಂತಿದೆ. ಇಲ್ಲಿರೋ ನೋಟು ಎಣಿಸೋದಿರಲಿ, ನೋಟಿನ ಕಂತೆ ಎಣಿಸೋದಕ್ಕೂ ಕಷ್ಟ ಇದೆ ಬಿಡಿ. ಯಾಕಂದ್ರೆ ಇಲ್ಲಿರೋದು ಬರೀ ಲಕ್ಷ ಕೋಟಿಯ ಲೆಕ್ಕದಲ್ಲಲ್ಲ, ಕೋಟಿ ಲೆಕ್ಕದಲ್ಲಿ. ಬೆಂಗಳೂರಿನ ಪೊಲೀಸರು ಇವತ್ತು ಕಾಸಿನ ಬ್ರಹ್ಮಾಂಡವನ್ನೇ ತೆರೆದಿಟ್ಟಿದ್ದಾರೆ. 3-4 ದಿನದ ಹಿಂದೆ ದರೋಡೆಯಾದ 7 ಕೋಟಿ 11 ಲಕ್ಷದಲ್ಲಿ ಬರೋಬ್ಬರಿ 6.45 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ ದರೋಡೆಯ ಮಾಸ್ಟರ್ ಮೈಂಡ್ ಅರೆಸ್ಟ್. ಕದ್ದಿದ್ದು 7.11 ಕೋಟಿ, ಖಾಕಿಗೆ ಸಿಕ್ಕಿದ್ದು 6.45 ಕೋಟಿ. ಕಳೆದ ಬುಧವಾರ ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ದರೋಡೆಯೊಂದು ನಡೆದಿತ್ತು. ಹಾಡ ಹಗಲೇ ಅದು ಬೆಂಗಳೂರಿನ ಹೃದಯ ಭಾಗದಲ್ಲೇ 7 ಕೋಟಿ ಹಣವನ್ನ ಎಗರಿಸಿದ್ರು. ಎಟಿಎಂಗೆ ತುಂಬೋದಕ್ಕೆ ಹೋಗ್ತಿದ್ದ ಕಾರನ್ನ ಅಡ್ಡ ಹಾಕಿದವರು ದಾರಿ ಮಧ್ಯೆಯೇ ಎಗರಿಸಿಕೊಂಡು ಹೋಗಿದ್ರು. ಇದು ಇಡೀ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಹೀಗಾಗಿ ದರೋಡೆ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ ಖಾಕಿ ಪಡೆ ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡುವುದಕ್ಕೆ ಶುರು ಮಾಡಿತ್ತು. ಅದರ ಫಲವೇ ಈಗ ಕೋಟಿ ಹಣವನ್ನ ಮೂಟೆ ಕಟ್ಟಿರೋದು. ದರೋಡೆ ನಡೆದು 54 ಗಂಟೆಗಳೊಳಗೆ 6.45 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ. ರಿಕವರಿ ಮಾಡಿದಾರಲ್ಲ, ಒಂದು ಹಣವನ್ನ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಇದೇ ಒಂದು ಹಣವನ್ನ ಎಟಿಎಂಗೆ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ, HDFC ಬ್ಯಾಂಕ್ ನ ಎಟಿಎಂ ಗಳಿಗೆ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ CMS ವ್ಯಾನ್ ಅನ್ನ ಅಡ್ಡಗಟ್ಟಿದ್ದಂತಹ ಆರೋಪಿಗಳು, ಸುಮಾರು 6-7 ಜನ ಆರೋಪಿಗಳು ಆ ಒಂದು ಆಡಗಲೇ ಈ ಒಂದು ಹಣವನ್ನ ಒಟ್ಟು 7 ಕೋಟಿ 11 ಲಕ್ಷ ಹಣವನ್ನ ರಾಬರಿ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ಗಳಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಗೋಪಿ ಹಾಗೂ ಝೇವಿಯರ್. ಈ ಮೂವರು ಹಾಕಿಕೊಟ್ಟ ನೀಲನಕ್ಷೆಯಂತೆಯೇ ಇಡೀ ಪ್ರಕರಣ ನಡೆದಿತ್ತು. ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ಗೋಪಿ ಬೇರ್ಯಾರೂ ಅಲ್ಲ, CMS ಏಜೆನ್ಸಿಯ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್. ಮತ್ತೊಬ್ಬ ಆರೋಪಿ ಝೇವಿಯರ್ ಕೂಡ ಹಲವು ತಿಂಗಳುಗಳ ಕಾಲ CMS ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದ. ಅಪಘಾತದಲ್ಲಿ ಪೆಟ್ಟು ಬಿದ್ದಿದ್ದರಿಂದ ಕೆಲಸ ಬಿಟ್ಟು ಮನೆ ಸೇರಿದ್ದ. ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಗೋಪಿ ಹಾಗೂ ಝೇವಿಯರ್ ಆತ್ಮೀಯ ಸ್ನೇಹಿತರಾಗಿದ್ರು. ಹೇಗಾದ್ರೂ ಹಣ ಮಾಡಬೇಕು ಅಂತ ಅಡ್ಡದಾರಿಗಿಳಿಯೋ ಪ್ಲಾನ್ ಮಾಡುತ್ತಿದ್ರು. ಅದಕ್ಕೆ ಅಸ್ತ್ರ ಮಾಡಿಕೊಂಡಿದ್ದೇ ಈ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ. ಇಡೀ ಪ್ರಕರಣದ ಸಂಚು ರೂಪಿಸಿದ್ದೇ ಈತ. ಬರೋಬ್ಬರಿ 3 ತಿಂಗಳಿಂದ ಸ್ಕೆಚ್ ಹಾಕಿದ್ದ ಆಸಾಮಿಗಳು ಆಗಾಗ ಬ್ಯಾಂಕ್ ಬಳಿ ಹೋಗಿ ATM ವಾಹನದ ಮಾಹಿತಿ ಕಲೆ ಹಾಕ್ತಿದ್ರು. ಜೊತೆಗೆ CCTVಗಳಿಲ್ಲದ ಮಾರ್ಗವನ್ನೆಲ್ಲ ನೋಡಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ, ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ CCTV ಇಲ್ಲ ಅಂಥದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. 3 ಜನಕ್ಕೆ ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಕೋಟಿ ಕೊಳ್ಳೆ ಹೊಡೆಯೋ ಹೊಂಚು ಹಾಕಿದವರು 7-8 ಜನರ ಗ್ಯಾಂಗ್ ರೆಡಿ ಮಾಡಿದ್ದಾರೆ. ಬುಧವಾರ ಮುಹೂರ್ತ ಫಿಕ್ಸ್ ಮಾಡಿದವರು ATM ವಾಹನವನ್ನ ಲಾಕ್ ಮಾಡಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ 7.11 ಕೋಟಿ ಹಣವನ್ನ ಎಗರಿಸಿದ್ರು. ನಂತರ CCTV ಹಾಗೂ ಟೋಲ್ಗಳಿಲ್ಲದ ಮಾರ್ಗವಾಗಿ ಹೋಗಿ ಬೂದಿಗೆರೆ ಕ್ರಾಸ್ ತಲುಪಿದ್ದಾರೆ. ನಂತರ ಅಲ್ಲಿಂದ ಚಿತ್ತೂರಿಗೆ ಎಸ್ಕೇಪ್ ಆಗಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಖದೀಮರ ಹಿಂದೆ ಬಿದ್ದ ಪೊಲೀಸರು ಮೂಲೆ ಜಾಲಾಡುವುದಕ್ಕೆ ಶುರು ಮಾಡಿದ್ರು. ಈ ವಿಷಯ ಗೊತ್ತಾಗ್ತಿದ್ದಂತೆ ಇನೋವಾ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು. ಆದ್ರೆ ದರೋಡೆಕೋರರ ಜನ್ಮಜಾಲಾಡಿದ ಖಾಕಿ ಪಡೆ ಕುಪ್ಪಂನಲ್ಲಿ ತಲೆಮರೆಸಿಕೊಂಡಿದ್ದ ಝೇವಿಯರ್ನನ್ನ ಕೆಡ್ಡಕ್ಕೆ ಕೆಡವಿದ್ರು. ಯಾವಾಗ ಈತ ಲಾಕ್ ಆದ್ನೋ, ಬೆಂಗಳೂರಲ್ಲೇ ಇದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ಹಾಗೂ ಗೋಪಿ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ರು. 3 ಮಾಸ್ಟರ್ ಮೈಂಡ್ಗಳನ್ನ ಎತ್ತಾಕೊಂಡು ಬಂದು ಬುಡಕ್ಕೆ ಬಿಸಿನೀರು ಕಾಯಿಸ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾರೆ. ದರೋಡೆಗೆ ಹೇಗೆಲ್ಲ ಪ್ಲಾನ್ ಮಾಡಿದ್ವಿ ಅನ್ನೋ ಸತ್ಯ ಬಿಚ್ಚಿಟ್ಟಿದ್ದಾರೆ. 3 ತಿಂಗಳಿಂದ ಪ್ಲಾನ್ ಮಾಡಿದ್ರು ಅಂತ ಆಸ್ ಆಫ್ ನಾವು ಗೊತ್ತಾಗಿದೆ. ಮತ್ತೆ ಲಾಸ್ಟ್ 15 ಡೇಸಲ್ಲಿ ಅವರು ಈ ಏರಿಯಾಗೆ ರೆಕ್ಕಿ ಮಾಡ್ತಾ ಇದ್ರು. ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಈ ಒಂದು ಕೇಸಲ್ಲಿ. ಟೋಟಲ್ 6-8 ಜನ ಇರ್ಬೋದು. 3 ಜನ ಪೈಕಿ ಅರೆಸ್ಟ್ ಆಗಿದೆ, ಇನ್ನೂ ಅರೆಸ್ಟ್ ಆಗಬೇಕು. ನಮ್ಮ ಸ್ಟಾಫ್, ನಮ್ಮ ಅಧಿಕಾರಿಗೆ ತುಂಬ ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು 5 ಲಕ್ಷ ರಿವಾರ್ಡ್ ಕೂಡ ಘೋಷಿಸಿದ್ದೇನೆ. ಯಾವಾಗ 3 ಮಾಸ್ಟರ್ ಮೈಂಡ್ಗಳು ಖಾಕಿ ಖೆಡ್ಡಕ್ಕೆ ಬಿದ್ರೋ ಕೋಟಿ ಹಣ ಪತ್ತೆಯಾಗಿದೆ.
ಬೆಂಗಳೂರಿನ ಹೊರವಲಯದಲ್ಲಿಟ್ಟಿದ್ದ 5.76 ಕೋಟಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಮಧ್ಯೆ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿದ್ದ ಪೊಲೀಸರು ಮತ್ತೆ 3 ಲಾಕ್ ಮಾಡಿದ್ದು ಆರೋಪಿಗಳ ಬಳಿ ಇದ್ದ 70 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಹೀಗಾಗಿ ಇಲ್ಲಿವರೆಗೆ ಒಟ್ಟು 6.45 ಕೋಟಿ ಹಣ ಜಪ್ತಿಯಾದಂತಾಗಿದೆ. ಇನ್ನಿಬ್ಬರು ಆರೋಪಿಗಳಿಗೆ ತಲಾಶ್ ನಡೆಸಲಾಗ್ತಿದ್ದು ಬಾಕಿ ಇರೋ 67 ಲಕ್ಷ ಹಣ ರಿಕವರಿ ಆಗಬೇಕಿದೆ. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯನ್ನ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೊಂಡಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಬಹುಮಾನವನ್ನೂ ಘೋಷಣೆ ಮಾಡಿದ್ದಾರೆ. ಒಟ್ನಲ್ಲಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ದೊಡ್ಡ ಮಿಕಗಳೇ ಬಂಧಿಯಾಗಿದ್ದು ಇನ್ನುಳಿದವರನ್ನ ಆದಷ್ಟು ಬೇಗ ಖೆಡ್ಡಾಕ್ಕೆ ಕೆಡವಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ನಡೆದ ರಾಬರಿ ಪ್ರಕರಣ ಮರೆಯಾಗುವ ಮುನ್ನವೇ ಚಾಮರಾಜನಗರದಲ್ಲೂ ಕೂಡ ದರೋಡೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಮಂಡ್ಯದಿಂದ ಫಾಲೋ ಮಾಡ್ಕೊಂಡು ಬಂದವರು ಚಿನ್ನದ ಖಜಾನೆ ಎಗರಿಸಿದ್ದಾರೆ. ಚಾಮರಾಜನಗರ ಗಡಿಯಲ್ಲಿ ದರೋಡೆಕೋರರ ಅಟ್ಟಹಾಸ. ಕಾರಿಗೆ ಅಡ್ಡ ಹಾಕಿದ್ರು, 1.3 ಕೆಜಿ ಚಿನ್ನದ ಗಟ್ಟಿ ಹೊತ್ತೊಯ್ದ್ರು. ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಯಾಕಂದ್ರೆ ಬೆಂಗಳೂರಿನ ರಾಬರಿ ಪ್ರಕರಣವೇ ಇನ್ನೂ ಮಾಸಿಲ್ಲ. ಕೋಟಿ ಕೋಟಿ ಹೊತ್ತುಕೊಂಡೋಗಿದ್ದ ಎಲ್ಲ ಕಿರಾತಕರು ಕೂಡ ಲಾಕ್ ಆಗಿಲ್ಲ. ಅಷ್ಟರೊಳಗೆ ಚಾಮರಾಜನಗರ ಗಡಿಯಲ್ಲಿ ರಾಬರ್ಸ್ ಪಡೆ ಅಟ್ಟಹಾಸ ಮೆರೆದಿದೆ. ಕೇರಳಕ್ಕೆ ಹೋಗ್ತಾ ಇದ್ದವರನ್ನ ಅಡ್ಡ ಹಾಕಿ ಕೋಟಿ ಬೆಲೆಯ ಚಿನ್ನದ ಗಟ್ಟಿಯನ್ನ ಹೊತ್ತೊಯ್ದಿದ್ದಾರೆ. ವಿನು ಹಾಗೂ ಸಮೀರ್ ಅನ್ನೋ ಇಬ್ಬರು ಮಂಡ್ಯದಲ್ಲಿ 1.3 ಕೆಜಿ ಚಿನ್ನ ಪಡೆದಿದ್ರು. ಇದನ್ನ ಕೇರಳಕ್ಕೆ ಸಾಗಿಸೋದಕ್ಕೆ ಬ್ರಿಜಾ ಕಾರು ಹತ್ತಿದ್ದಾರೆ. ಇವರ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದ ಖದೀಮರು ಅಲ್ಲಿಂದಲೇ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಎರ್ಟಿಗಾ ಹಾಗೂ ಇನೋವಾ ಕಾರ್ನಲ್ಲಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದ 12 ಮಂದಿ ಬಂಡೀಪುರದ ಅರಣ್ಯ ಪ್ರದೇಶಕ್ಕೆ ಬರ್ತಿದ್ದಂತೆ ಅಡ್ಡ ಹಾಕಿದ್ದಾರೆ. ಹಿಂದೊಂದು ಮುಂದೊಂದು ಕಾರು ಎಂಟ್ರಿ ಆಗ್ತಾ ಇದ್ದಂತೆ ಚಿನ್ನವಿದ್ದ ಕಾರಿಗೆ ಡಿಕ್ಕಿ ಹೊಡೆಸಿದ್ದಾರೆ. ಕಾರು ನಿಲ್ಲಿಸ್ತಾ ಇದ್ದಂತೆ ಇಡೀ ಕಾರನ್ನ ಸುತ್ತುವರೆದವರು ಕಾರ್ನಲ್ಲಿದ್ದ ಇಬ್ಬರಿಗೆ ಮನಸ್ಸು ಇಚ್ಛೆ ಥಳಿಸಿದ್ದಾರೆ. ನಂತರ ಸೀಟ್ನೊಳಗಿಟ್ಟಿದ್ದ ಚಿನ್ನವನ್ನ ಕಿತ್ಕೊಂಡು ಇಬ್ಬರನ್ನು ಕಿಡ್ನಾಪ್ ಮಾಡಿದ್ದಾರೆ. ಮೈಸೂರಿನ ವಿರಾಜಪೇಟೆ ರಸ್ತೆ ಬಳಿ ಬರ್ತಿದ್ದಂತೆ ಇಬ್ಬರನ್ನು ಇಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಎರಡು ವರ್ಷದ ಹಿಂದೆಯೂ ಗುಂಡ್ಲುಪೇಟೆ ಭಾಗದಲ್ಲಿ ಇದೇ ರೀತಿಯ ದರೋಡೆ ನಡೆದಿತ್ತು. ಅದೇ ಗ್ಯಾಂಗ್ ಈ ದರೋಡೆ ಮಾಡಿರೋ ಅನುಮಾನ ಎದ್ದಿದೆ. ಹೀಗಾಗಿ ಖದೀಮರ ಪತ್ತೆಗೆ 5 ವಿಶೇಷ ಪೊಲೀಸ್ ತಂಡ ರಚಿಸಲಾಗಿದ್ದು ಸಿಸಿಟಿವಿಗಳನ್ನ ಜಾಲಾಡ್ತಿದ್ದಾರೆ. 2 ಇನ್ನೋವಾ ಮತ್ತೆ ಒಂದು ಎರ್ಟಿಗಾ ಇಟಿಯೋಸ್ ಗಾಡಿನಲ್ಲಿ ಬಂದು ನಮ್ಮನ್ನ ಅಡ್ಡಗಟ್ಟಿ ನಮ್ಮಿಂದ ಚಿನ್ನವನ್ನ ಕಿತ್ಕೊಂಡು ಹೋಗಿದ್ದಾರೆ. ಆನಂತರ ನಮ್ಮನ್ನು ಕರ್ಕೊಂಡು ಹೋಗಿ ಮೈಸೂರಿನ ವಿರಾಜಪೇಟೆ ರಸ್ತೆ ಅಲ್ಲಿ ಎಲ್ಲೋ ಬಿಟ್ಟು ಬಂದಿದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಹಾಗಾಗಿ ಅವರು ಯಾರು ಈ ತರ ಮಾಡಿದ್ದಾರೆ ಮತ್ತೆ ನಮ್ಮ ಚಿನ್ನವನ್ನ ಕತ್ಕೊಂಡು ಹೋಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ತಮ್ಮ ದೂರಿನಲ್ಲಿ ಹೇಳಿರೋದ್ರಿಂದ ನಾವೀಗ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದೇವೆ. ಒಟ್ನಲ್ಲಿ ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾಗ್ತಿದ್ದು ಕಂಡಲ್ಲಿ ಅಟ್ಟಹಾಸ ಮೆರೆಯೋರಿಗೆ ಆದಷ್ಟು ಬೇಗ ಹೆಡೆಮುರಿ ಕಟ್ಟಬೇಕಿದೆ. ಮೈಸೂರಿಂದ ಆನಂದ್ ಜೊತೆ ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಆಕೆಗೆ ತಾಳಿ ಕಟ್ಟಿದ ಗಂಡನಿಗಿಂತ ಪಕ್ಕದ ಮನೆಯ ಪ್ರಿಯಕರನೇ ಪ್ರಾಣವಾಗಿದ್ದ. ಹೀಗಾಗಿ ಲವರ್ಗೆ ಸುಪಾರಿ ಕೊಟ್ಟು ಗಂಡನನ್ನೇ ಮುಗಿಸಿದ್ಲು. 7 ವರ್ಷದ ಹಿಂದೆ ಗಂಡನನ್ನ ಕೊಂದು ಹಾಯಾಗಿದ್ದವಳಿಗೆ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮತವೇರಿದ ಮತನಾರಿ ಗಂಡನಿಗೆ ಕೊಟ್ಟಿದ್ದಳು ಸುಪಾರಿ. ಸುಪನಾತಿ ಶಾಂತ ನಂಬಿ ತಾಳಿ ಕಟ್ಟಿದವ ಗೋಟ. ಮಳ್ಳಿ ಮಂಚಕ್ಕೆಷ್ಟು ಕಾದು ಅಂದ್ರೆ 3 ಮತ್ತೊಂದು ಅಂತ್ರಂತೆ. ಸೇಮ್ ಟು ಸೇಮ್ ಈಕೆಯು ಇಂಥದ್ದೇ ಕ್ಯಾಟಗರಿಗೆ ಸೇರಿದವಳು. ಹೇಗೆ ಪಿಳಿ ಕಣ್ಬಿಟ್ಕೊಂಡು ಮಳ್ಳಿಯಂಗೆ ನಿಂತವಳೆ ನೋಡಿ. ಗಂಡ ಅಂದ್ರೆ ಇವರೆಲ್ಲ ಟೈಮ್ ಪಾಸ್ ಪಾರ್ಟ್ನರ್ ಅಂದ್ಕೊಂಡಿದ್ದಾರೆ ಅನ್ಸತ್ತೆ. ಬೇಕು ಅಂದಾಗ ಸಂಸಾರ ಮಾಡೋದು. ಚಿಗುರು ಮೀಸೆ ಹುಡುಗ ಸಿಕ್ರೆ ಗಂಡನಿಗೆ ಗೋರಿ ಕಟ್ಟೋದು.
ಆಸೆಗೊಬ್ಬ ಮೀಸೆಗೊಬ್ಬ ಅನ್ನೋ ಹಾಗೆ ಸಂಸಾರಕ್ಕೆ ಗಂಡನನ್ನ ಕಟ್ಕೊಂಡವಳು. ಕಾಮದ ಮೋಹಕ್ಕೆ ಪಕ್ಕದ ಮನೆಯ ನರಪೇತಲ ನಾರಾಯಣನ ಹಿಂದೆ ಬಿದ್ದಿದ್ಲು. ಕುರುಚಲು ಗಡ್ಡ ಬಿಟ್ಕೊಂಡು ಒಳ್ಳೆ ನಾಯಿಗೆ ಹೊಡೆಯೋ ಕೋಲಿದ್ದಂಗವನೇ. ಇವನ ಜೊತೆಗೆ ಕದ್ದು ಮುಚ್ಚಿ ಕಳ್ಳಾಟ ಆಡಿದ್ದವಳು. ಗಂಡನಿಗೆ ಗೋರಿ ಕಟ್ಟಿದ್ದಾಳೆ. 7 ವರ್ಷದ ಹಿಂದೆ ಸುಪಾರಿ ಕೊಟ್ಟು ಗಂಡನ ಕಥೆ ಮುಗಿಸಿದವಳ ಪಾಲಿಗೆ ಈಗ ಪಾಪದ ಕೊಡ ತುಂಬಿದೆ. ವೈರಲ್ ಆದ ಒಂದೇ ಒಂದು ಆಡಿಯೋ ವಿಡಿಯೋ ಈ ಸುಪನಾತಿ ಶಾಂತಾಳ ಅಸಲಿ ಕಹಾನಿ ಬಿಚ್ಚಿಟ್ಟಿದೆ. ಇವಳೇ ನೋಡಿ ಗಂಡನನ್ನೇ ತಿಂದುಕೊಂಡ ಸತಿ ಶಿರೋಮಣಿ. ಹೆಸರು ಶಾಂತಾಬಾಯಿ ಅಂತ. ಕಲಬುರಗಿ ತಾಲೂಕಿನ ಕಣ್ಣಿ ಗ್ರಾಮದ ನಿವಾಸಿ. ವೀರಪ್ಪ ಅನ್ನೋರನ್ನ ಮದುವೆಯಾಗಿದ್ದವಳು. ಅದೆಷ್ಟು ದಿನ ನೆಟ್ಟಗೆ ಸಂಸಾರ ಮಾಡಿದ್ಲು ದೇವರೇ ಬಲ್ಲ. ಆದ್ರೆ ಮಹೇಶ ಅನ್ನೋನ ಕೋಲ್ಮಿಂಚಿನ ಕೋಲಾಟಕ್ಕೆ ಮರುಳಾಗಿ ಹೋದವಳು. ಗಂಡನನ್ನೇ ಮರೆತು ನಿಂತಿದ್ಲು. ಮನೆ ಮಠ ಅನ್ನೋದನ್ನೆಲ್ಲ ಗಾಳಿಗೆ ತೂರಿ ಪರಪುರುಷನ ತೋಳಲ್ಲಿ ಹೊರಳಾಡ್ತಿದ್ಲು. ಈ ವಿಷಯ ವೀರಪ್ಪನಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದ. ಪತ್ನಿಯ ಕಳ್ಳಾಟಕ್ಕೆ ಕಡಿವಾಣ ಹಾಕೋದಕ್ಕೆ ನೋಡಿದ್ದಾನೆ. ಆದ್ರೆ ಮಹೇಶನ ಮೋಹದಲ್ಲಿ ಮುಳುಗಿ ಹೋಗಿದ್ದವಳಿಗೆ ಗಂಡನಿಗಿಂತ ಪಕ್ಕದ ಮನೆ ನೆಂಟನೆ ಪಂಚಪ್ರಾಣವಾಗಿದ್ದ. ಹೀಗಾಗಿ ಗಂಡನಿಗೆ ಒಂದು ಗತಿ ಕಾಣಿಸೋದಕ್ಕೆ ಸ್ಕೆಚ್ ಹಾಕಿದ್ದಾಳೆ. ಪ್ರಿಯಕರನಿಗೆ ಸುಪಾರಿ ಕೊಟ್ಟು ಗಂಡನ ಮುಗಿಸೋ ಸ್ಕೆಚ್ ಹಾಕಿದ್ಲು. 2018ರಲ್ಲಿ ಮಹೇಶನಿಗೆ ಸುಪಾರಿ ಕೊಡ್ತಿದ್ದಂತೆ ಹಂತಕರ ಗ್ಯಾಂಗ್ ರೆಡಿಯಾಗಿತ್ತು. ಹೊತ್ತಲ್ಲದ ಹೊತ್ತಲ್ಲಿ ಬಂದವರು ವೀರಪ್ಪನ ಹೆಣ ಉರುಳಿಸಿ ಹೋಗಿದ್ರು. ಯಾವಾಗ ಗಂಡ ಉಸಿರು ಚೆಲ್ದಿದ್ನೋ ಶಾಂತಮ್ಮಳ ಎಂಟಾಣೆ ಪರ್ಫಾರ್ಮೆನ್ಸ್ ಶುರುವಾಗಿತ್ತು. ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಊರೋರನ್ನೆಲ್ಲ ನಂಬಿಸಿದ್ಲು. ಯಾರು ಕೂಡ ದೂರು ಕೊಡದಿದ್ದರಿಂದ ಪೊಲೀಸರು ಕೂಡ ಕೇಸ್ ಕ್ಲೋಸ್ ಮಾಡಿದ್ರು. ನಂತರ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಯಾವಾಗ ತಾನು ಅಂದುಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಯ್ತು, ಶಾಂತಮ್ಮ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ಲು. ಈಗ ಅನ್ಸದಿಲ್ರಿ, ಮತ್ತೆ ಈಗ ತಾನೇ ಅವ್ರ ಬಾಯಿ ಬಿಚ್ಚದಿಲ್ರಿ ಸರ್. ಅವ್ರು ಮಾಡ್ರ ಕೊಟ್ಬಿಟ್ಟು ಅರ್ಜಿ ಕೊಟ್ಟಿದ್ರು. ಇಲ್ಲಿ ಗೋಧಿಪಟ್ಟಿ ಹೊಡೆದ ಮನೆ ಇಲ್ರಿ, ಮನೆ ಹೊರಗೆ ಹೊಡೆದಾರೆ. ಯಾರಿಗೆ ಹಂಗ ನೋಡಮ್ ನಾವ್ ನೋಡಿ ಹೇಳಮ್ರಿ. ಇಲ್ಲಿಂದ ಟೋಲ್ ಹಾಕಿ ಹಾಕಿರೋ ಏನ್ ಹಾಕಿರಿ ಯಾರಿಗೆ ಗೊತ್ತ, ದೇವ್ರಿಗೆ ಗೊತ್ತದು, ಪರಮತ್ ಗೊತ್ತ, ನಮ್ಗೆ ಗೊತ್ತಿಲ್ರಿ. ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅಂತಾರೆ. ಈ ಮಾತು 100% ಸತ್ಯ. ಗಂಡನನ್ನ ಕೊಂದು ಆರಾಮಾಗಿ ಓಡಾಡ್ಕೊಂಡಿದ್ದವಳ ಪಾಪದ ಕೊಡ ತುಂಬಿಟ್ಟು. ಹೀಗಾಗಿಯೇ ಗಂಡನ ಸಾವಿನ ರಹಸ್ಯ ಬಿಚ್ಕೊಂಡಿದ್ದು. ಪ್ರಿಯಕರನ ಗ್ಯಾಂಗಿಗೆ ಸುಪಾರಿ ಕೊಟ್ಟಿದ್ದ ಶಾಂತಾಬಾಯಿ ಅಮೌಂಟ್ ಸೆಟಲ್ಮೆಂಟ್ ಮಾಡಿರ್ಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಮಹೇಶ ಶಾಂತ ಆಂಟಿ ಜೊತೆ ಗಲಾಟೆ ಮಾಡಿದ್ದಾನೆ. ಇದರ ವಿಡಿಯೋ ಆಡಿಯೋ ವೈರಲ್ ಆಗ್ತಿದ್ದಂತೆ ವೀರಪ್ಪ ಸಹೋದರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ನಮ್ಮ ಸಹೋದರನ ಸಾವಿನ ಹಿಂದೆ ಅನುಮಾನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಿದ್ದಂತೆ ಪೊಲೀಸರು ಆರೋಪಿಗಳನ್ನ ಎತ್ತಾಕೊಂಡು ಹೋಗಿದ್ದಾರೆ. ಕಂಬಿ ಹಿಂದೆ ತಳ್ಳಿದವರು ತಮ್ಮ ಸ್ಟೈಲ್ನಲ್ಲೇ ವಿಚಾರಣೆ ಮಾಡ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾರೆ. ಸುಪಾರಿ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತಾನೆ ಮತ್ತು ಆ ಸುಪಾರಿಗೆ ಪಡೆದುಕೊಂಡಿರುವಂತ ಹಣ ಇನ್ನೂ ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿರಲ್ಲ, ಭಾಗಶಃ ಇನ್ನೂ ಡ್ಯೂ ಇರುತ್ತೆ. ಅದಕ್ಕೆ ಯಾರು ಅವರಿಗೆ ಸುಪಾರಿ ಕೊಟ್ಟಿದ್ರು ಅವರಿಗೆ ಹಣದ ಬೇಡಿಕೆ ಇಡ್ತಾನೆ. ಸೊ ಇದನ್ನೆಲ್ಲ ನೋಡಿದ್ರೆ ಏನು ದೂರದಾರರ ಸಹೋದರ ಇದ್ದಾನೆ, ಸಹೋದರನಿಗೆ ಒಟ್ಟು 5 ಜನ ಆರೋಪಿಗಳು ಸೇರಿ ಕೊಲೆ ಮಾಡಿ ಅವನನ್ನ ಆ ಕೊಲೆ ಮಾಡಿರುವ ಸಾಕ್ಷ್ಯನ ಕೂಡ ನಾಶ ಮಾಡಿದರಂತ ಒಂದು ದೂರ ನೀಡಿರ್ತಾರೆ. 5 ಜನ ಆರೋಪಿಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಮತ್ತು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ನಲ್ಲಿ ಮಾಡಿದ ಪಾಪಕ್ಕೆ ಫಲ ಅನುಭವಿಸಲೇಬೇಕು ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ಪರಪುರುಷನ ಮೋಹಕ್ಕಾಗಿ ಗಂಡನನ್ನೇ ಕೊಂದು ಹಾಯಾಗಿದ್ದವಳು ಈಗ ಕಂಬಿ ಹಿಂದೆ ಸೇರಿದ್ದಾಳೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಆಕೆ ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ನಾಯಕಿ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾಕೆ. ಇದೇ ಹೆಣ್ಮಗಳು ಈಗ ಕೊಲೆ ಯತ್ನದ ಕೇಸಲ್ಲಿ ಅರೆಸ್ಟ್ ಆಗಿದ್ದಾಳೆ. ಕೊಲೆ ಯತ್ನ ಕೇಸ್ನಲ್ಲಿ ಕೈ ನಾಯಕಿ ಅರೆಸ್ಟ್. ಹಂತಕನಿಗೆ ಕಾಸಿನ ಜತೆಗೆ ಆಶ್ರಯ ಕೊಟ್ಟಿದ್ದಕ್ಕೆ ಅಂದರ್. ಒಂದೊಂದು ರೀಲ್ಸ್ನಲ್ಲೂ ಒಂದೊಂದು ಅವತಾರ. ಒಮ್ಮೆ ಜನನಾಯಕಿಯಾದ್ರೆ ಮತ್ತೊಮ್ಮೆ ಸಮಾಜ ಸೇವಕಿಯಾಗ್ತಿದ್ರು. ಮಗದೊಮ್ಮೆ ಚಂದನವನದ ಚಿನ್ನಾರಿಯಂತೆ ಕಾಣಿಸಿಕೊಳ್ತಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ರೀಲ್ಸ್ ಮಾಡ್ತಿದ್ದ ಈಕೆ ಹೆಸರು ಸವಿತಾ ಮಲ್ಲೇಶ್ ನಾಯ್ಕ್ ಅಂತ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ನಿವಾಸಿ.
ಒಂದಿಷ್ಟು ಕಾಲ ಬಣ್ಣದ ಲೋಕದಲ್ಲಿದ್ದವಳು ಮಾಡೆಲಿಂಗ್ ಕ್ಷೇತ್ರದಲ್ಲೂ ಸುತ್ತಾಡಿ ಬಂದಿದ್ರು. ರಾಜಕೀಯದ ಮೇಲೆ ಆಸಕ್ತಿ ಮೂಡಿದ್ರಿಂದ ಚುನಾವಣೆ ಅಖಾಡಕ್ಕೂ ಇಳಿದಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇದೇ ಹೊತ್ತಲ್ಲೇ ಸವಿತಾ ಬಾಯಿಯ ಒಂದಿಷ್ಟು ಹಾಟ್ ಫೋಟೋಗಳು ವೈರಲ್ ಆಗಿ ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸವಿತಾ ಬಾಯಿ ಎಂಎಲ್ಎ ಚುನಾವಣೆಯಲ್ಲಿ ಸೋಲಿನ ರುಚಿ ಅನುಭವಿಸಿದ್ರು. ಹೀಗೆ ಸದಾ ಸುದ್ದಿಯಲ್ಲಿದ್ದ ಸವಿತಾ ಮಲ್ಲೇಶ್ ಈ ಬಾರಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಕ್ತದ ಕೋಡಿ ಹರಿಸಿದ ಆರೋಪಿಗೆ ಆಶ್ರಯ ಕೊಟ್ಟಿದ್ದಲ್ಲದೆ ಕಾಸಿನ ಸಹಾಯವನ್ನು ಮಾಡಿದ ಆರೋಪದ ಮೇಲೆ ಅಂಧರಾಗಿದ್ದಾರೆ. ದಾವಣಗೆರೆಯ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಟಿ ಅಸ್ಗರ್ ಮೇಲೆ ಕೆಲ ದಿನಗಳ ಹಿಂದೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಅಸ್ಗರ್ ಇವತ್ತಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಸ್ಗರ್ ಮೇಲೆ ಹಲ್ಲೆ ಮಾಡಿದ್ದ ಖಾಲಿದ್ ಪೈಲ್ವಾನ್ ಯಾರ ಕೈಗೂ ಸಿಗದಂತೆ ತಲೆಮರೆಸಿಕೊಂಡು ಓಡಾಡ್ತಿದ್ದಾನೆ. ಇದೇ ಆರೋಪಿಗೆ ಸವಿತಾ ಮಲ್ಲೇಶ್ ಆಶ್ರಯ ಕೊಟ್ಟಿದ್ದಲ್ಲದೆ ಹಣದ ಸಹಾಯವನ್ನು ಮಾಡಿದ್ರು ಅನ್ನೋ ಆರೋಪ ಕೇಳಿಬರ್ತಿದೆ. ಹೀಗಾಗಿಯೇ ಸವಿತಾಳನ್ನ ಬಂಧಿಸಿರೋ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗಾಯಾಳು ಅಸ್ಗರ್ ಆರೋಪಿಗಳ ಸೂಕ್ತ ತನಿಖೆ ನಡೆಸಬೇಕು ಎಂದಿದ್ದಾರೆ. ಇನ್ನು ಹಲ್ಲೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಅನ್ನೋದೇ ಕಣ್ಮರೆಯಾಗಿದೆ. ಕಿಡಿಗೇಡಿಗಳು ಯಾವುದೇ ಭಯವಿಲ್ಲದೆ ಅಟ್ಟಹಾಸ ಮೆರೀತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿದ್ದಂಥ ದಾವಣಗೆರೆ ಇತ್ತೀಚಿನ ದಿನದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಹತೋಟಿಯನ್ನು ಕಳೆದುಕೊಂಡಿದೆ. ಇವತ್ತೊಬ್ಬ ಮುಖಂಡರು ಒಂದು ಕೊಲೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಕಾಂಗ್ರೆಸ್ಸಿನ ಒಂದು ಆಡಳಿತದ ರೀತಿ ನೀತಿ ಅಂತ ಗೊತ್ತಾಗ್ತದೆ. ಒಟ್ನಲ್ಲಿ ಕೊಲೆ ಕೇಸಲ್ಲಿ ಕೈ ನಾಯಕಿ ಅಂಧರಾಗಿದ್ದು ಈಕೆಯ ಪಾತ್ರ ಏನು ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಸಿದ್ದು ಸಿಎಂ ಕುರ್ಚಿ ಬಿಡಲ್ಲ ಅಂತ ಪಟ್ಟು ಹಿಡಿದ್ರೆ ಈ ಬಾರಿ ಅವಕಾಶವನ್ನ ಕೈಚೆಲ್ಲಲ್ಲ ಅಂತ ಡಿಕೆಶಿ ಪಣ ತೊಟ್ಟಿದ್ದಾರೆ. ಇದರ ಮಧ್ಯೆಯೇ ಸಿಎಂ ಡಿಸಿಎಂ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಒಂದಾ ಎರಡ. ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದು ಮಾಡುತ್ತಿದೆ. 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತಿದ್ದಂಗೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದು ಅವರ ಆಪ್ತರು ಕೂಡ ಅದೇ ಅಭಿಪ್ರಾಯವನ್ನ ಮತ್ತಷ್ಟು ಜೋರಾಗಿಯೇ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಸಿಎಂ ಆಪ್ತ ಶಾಸಕರು, ಸಚಿವರು, ಎಂಎಲ್ಸಿಗಳು ದೆಹಲಿಗೂ ಹೋಗಿ ಬರುತ್ತಿದ್ದಾರೆ. ಇನ್ನೊಂದು ಕಡೆ 3 ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಡಿಕೆ ಶಿವಕುಮಾರ್ ಆಗಲಿ ಮುಖಾಮುಖಿ ಆಗಿರಲಿಲ್ಲ. ಸಿಎಂ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಿದ್ರೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ. ಮುಖ್ಯಮಂತ್ರಿಗಳಿಗೆ ಆಲ್ ದಿ ಬೆಸ್ಟ್ ಅಂತಾನೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಉತ್ತರ ಎಲ್ಲಾ ಕಡೆ ವೈರಲ್ ಆಗಿದೆ. ಇಷ್ಟೆಲ್ಲ ಆಗ್ತಿರುವಾಗಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಟ್ಟಿಗೆ ಕಾಣಿಸ್ಕೊಂಡ್ರು. ಇಬ್ಬರು ನಾಯಕರು ಹೀಗೆ ಜೊತೆಯಲ್ಲೇ ಕಾಣಿಸಿಕೊಂಡಿದ್ದು ಮತ್ಸ್ಯಮೇಳದಲ್ಲಿ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ಮತ್ಸ್ಯಮೇಳ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ವೇದಿಕೆ ಹಂಚಿಕೊಂಡ್ರು. ಅಕ್ಕಪಕ್ಕ ಕೂತು ಸಿಎಂ ಹಾಗೂ ಡಿಸಿಎಂ 6-7 ನಿಮಿಷ ಮಾತಾಡಿದ್ರು. ಆ ಮೂಲಕ ನಮ್ಮಲ್ಲಿ ಸಿಎಂ ಕುರ್ಚಿ ವಿಚಾರದ ಕಾದಾಟವೇ ನಡೆಯುತ್ತಿಲ್ಲ ಅನ್ನೋ ಸಂದೇಶವನ್ನ ರವಾನಿಸೋ ಪ್ರಯತ್ನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಹೆಚ್ಚು ಹೊತ್ತು ಇರಲಿಲ್ಲ. ವಿಧಾನಸೌಧದಲ್ಲಿ ಮೇಕೆದಾಟು ವಿಚಾರದಲ್ಲಿ ಸಭೆ ಇದೆ ಅಂತ ಸಿಎಂ ಭಾಷಣಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ಭಾಷಣ ಮಾಡಿ ವೇದಿಕೆಯಿಂದ ಹೊರಟು ಹೋದ್ರು. ಆದ್ರೆ ಹೋಗೋಕ್ಕೂ ಮೊದಲು ಮೀನು ಹಿಡಿಯುವ ವಿಚಾರದಲ್ಲಿ ಡಿಕೆಶಿ ನೀಡಿದ್ದ ಸಲಹೆ ವಿಶೇಷವಾಗಿತ್ತು. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಸಿಎಂ ಮನೆಗೆ ಸಚಿವರು, ಶಾಸಕರ ಪರೇಡ್. ಸಿಎಂ ಡಿಸಿಎಂ ಮುಖಾಮುಖಿ ಆಗೋಕ್ಕೂ ಮೊದಲು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಶಾಸಕರು, ಸಚಿವರ ದಂಡೇ ಹರಿದು ಬಂದಿತ್ತು. ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರ್ತಿ ಸುರೇಶ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಆಮೇಲೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಬಂದ್ರು, ಶಾಸಕ ಅಜಯ್ ಸಿಂಗ್ ಬಂದ್ರು, ಯಾಸಿರ್ ಪಠಾಣ್, ಸಂಗಮೇಶ್, ಶ್ರೀನಿವಾಸ್ ಮಾನೆ, ರಿಜ್ವಾನ್ ಅರ್ಷದ್,
ವಿಜಯಾನಂದ ಕಾಶಪ್ಪನವರ್ ಭೇಟಿ ನೀಡಿ ಸಿಎಂ ಜೊತೆ ಚರ್ಚೆ ನಡೆಸಿದ್ರು. ಒಂದು ಕಡೆ ಮುಖ್ಯಮಂತ್ರಿಗಳ ಮನೆಗೆ ಸಚಿವರು ಶಾಸಕರುಗಳ ದಂಡೇ ಹರಿದು ಬರ್ತಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಯಾವಾಗ ಬೇಕಿದ್ರೂ ಬರಬಹುದು ಅಂತ ಡಿಕೆಶಿ ಆಪ್ತ ಶಾಸಕರು ಹೇಳುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಪರ ಹೈಕಮಾಂಡ್ ಬಳಿ ಮನವಿ ಮಾಡಲು ಹೋಗಿದ್ದ ಶಾಸಕರ ದಂಡು ದೆಹಲಿಯಿಂದ ವಾಪಸ್ ಬಂದಿದೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಡಿಕೆ ಶಿವಕುಮಾರ್ ಸಂಬಂಧಿಕರು ಆಗಿರುವ ಎಂಎಲ್ಸಿ ರವಿ, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ದೆಹಲಿಯಿಂದ ವಾಪಸ್ಸಾದ್ರು. ಒಬ್ರು ಹೌದು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೇಳಲು ಹೋಗಿದ್ವಿ ಅಂದ್ರೆ, ಇನ್ನು ಕೆಲವರು ಮಂತ್ರಿ ಸ್ಥಾನ ಕೇಳಲು ಹೋಗಿದ್ವಿ ಅಂದ್ರು. ಇನ್ನು ಕೆಲವರು ಏರ್ಪೋರ್ಟ್ನಿಂದ ಹೊರಗೆ ಬಂದ್ರೂ ದೆಹಲಿಗೆ ಹೋಗಿರಲಿಲ್ಲ ಅಂತ ಹೇಳಿದ್ದು ಅಚ್ಚರಿ ಹುಟ್ಟಿಸ್ತು. ಒಳ್ಳೇದಾಗುತ್ತೆ, ಶುಭ ದಿನ ಶುಭಗಳಿಗೆ ಬರುತ್ತೆ. ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ ಮೊದಲ ದಿನದಿಂದನೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಕಾಲ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಿ. ಡಿಕೆ ಶಿವಕುಮಾರ್ ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದ ಪೂಜೆ ಹೊಸ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಶ್ರೀ ಮೊರೆ ಹೋಗಿದ್ದು, ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಪತ್ನಿ ಜೊತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಜೇನುಕಲ್ ಸಿದ್ದೇಶ್ವರ ಪಲ್ಲಕ್ಕಿ ಪೂಜೆ ನಡೆದಿದೆ. ಪೂಜೆ ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿದ್ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದರು. ಜೇನುಕಲ್ಲು ಸಿದ್ದೇಶ್ವರ ದೇವರಿಗೆ ಡಿಕೆ ಶಿವಕುಮಾರ್ ಈ ಹಂತದಲ್ಲಿ ಹರಕೆ ಕಟ್ಟಿಕೊಂಡಿರೋದು ವಿಶೇಷವಾಗಿದೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಹಾಗೇ ಆಗ್ತಾರೆ ಅನ್ನೋ ಮಾತುಗಳನ್ನ ಅವರ ಆಪ್ತ ಶಾಸಕರು ಹೇಳುತ್ತಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಗದಲ್ಲಿರುವ ಸಚಿವರು, ಶಾಸಕರುಗಳು ಮಾತ್ರ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಏನೂ ಮಾತಾಡ್ತಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎನ್ನುವುದಕ್ಕೆ ಕೈಪಾಳ್ಯದಲ್ಲಿ ಇನ್ನೂ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಂದಿನಂತೆ ಕಚೇರಿಗೆ ಬಂದಿದ್ದ ಹೆಣ್ಮಗಳು ಇದ್ದಕ್ಕಿದ್ದಂತೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿ ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿದ್ದಾಳೆ. ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿರೋ ಹೆಣ್ಮಗಳ ಹೆಸರು ದಿವ್ಯಾ ಅಂತ. ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ಕ್ಷೇತ್ರದ ಪಂಚಾಯಿತಿಯಲ್ಲಿ ಗ್ರೇಡ್ 1 ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 2 ವರ್ಷದಿಂದಲೂ ಇದೇ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದವರು ಇವತ್ತು ಏಕಾಏಕಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕಚೇರಿಯಲ್ಲೇ ಮಾತ್ರೆ ನುಂಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ದಿವ್ಯಾ ಹೇಳ್ತಿರೋ ಪ್ರಕಾರ ತುಂಬಲ ಪಂಚಾಯಿತಿಯ ಕಾರ್ಯದರ್ಶಿ ಪ್ರವೀಣ್ ತುಂಬಾನೇ ಟಾರ್ಚರ್ ಕೊಡ್ತಿದ್ರಂತೆ. ನನ್ನನ್ನ ವರ್ಗಾವಣೆ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ರು, ಜೊತೆಗೆ ಮಾನಸಿಕವಾಗಿಯೂ ತುಂಬಾನೇ ಕಿರುಕುಳ ಕೊಡ್ತಿದ್ರು. ಹೀಗಾಗಿ ಆತ್ಮಹತ್ಯೆಗೆ ಯತ್ನಿಸಿದೆ ಅಂತ ಪ್ರವೀಣ್ ವಿರುದ್ಧ ಆರೋಪ ಮಾಡಿದ್ದಾರೆ. ನಾನು ಕೆಲಸಕ್ಕೆ ಹೋದಾಗಿಂದ ಒಳಗೆ ಪ್ರವೀಣ್ ಅನ್ನೋರು ತುಂಬ ಡಿಸ್ಟರ್ಬ್ ಮಾಡ್ತಿದ್ರು. ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೆ, ಎಲ್ಲ ಕಡೆನೂ ನಾನು ಪ್ರೀ ಮೆಚೂರ್ ಇದನ್ನೇ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಮೊನ್ನೆ ಯಾವುದೋ ಪಂಚಾಯತಿಗೆ ಬಂದಿದ್ರು, ಹಂಗೆಲ್ಲ ತೊಂದರೆ ಆಗ್ಬಿಡುತ್ತೋ, ನನ್ನ ಮಕ್ಕಳು ಜವಾಬ್ದಾರಿ ಹೇಗೆ ನಿಭಾಯಿಸೋದಂತ ಗೊತ್ತಾಗದೆ ಅವ್ರು ಯೋಚನೆ ಮಾಡಿ ಈ ಥರ ಎಲ್ಲ ಮಾಡ್ಕೊಬಿಟ್ಟೆ. ನನಗೆ ದಿವ್ಯಾ ಏನೋ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ, ಆದ್ರೆ ಪಂಚಾಯಿತಿ ಉಪಾಧ್ಯಕ್ಷರು ಮಾತ್ರ ಇವರ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾರೆ. 2 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರೋ ದಿವ್ಯಾ ಕಳೆದ 6 ತಿಂಗಳಿಂದ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವಂತೆ. ಹೀಗಾಗಿಯೇ ಪಂಚಾಯಿತಿ ಸದಸ್ಯರೆಲ್ಲ ಸೇರ್ಕೊಂಡು ದೂರು ನೀಡಿದ್ರಂತೆ. ಅಂದರೆ ಮೊದಲು ಸ್ವಲ್ಪ ಕೆಲಸ ಮಾಡೋದು ಪ್ರಾಬ್ಲಮ್ ಆಗಿತ್ತು, ಆದರೆ ಅದಾದಮೇಲೆ ನಾವು ಸಿಒಗೆ ಹೋಗಿ ಅದು ಕಂಪ್ಲೇಂಟ್ ಇದೆಲ್ಲ ಹೋಗಿತ್ತು ಸರ್. ಅವಾಗೆಲ್ಲ ಬಂದು ಸಿಒ ಸರ್ ಮಾತಾಡ್ಬಿಟ್ಟು ಹೋಗಿದ್ರು. ಅದು ಯಾರೋ ಪ್ರವೀಣ್ ಅನ್ನೋರು ಮೊದಲು ಇಲ್ಲೇ ಎಷ್ಟು ಇದಾಗಿದ್ರು ಸರ್. ಅದೇನೋ ಅವ್ರದ್ದು ನಮಗೆ ಇಲ್ಲಿಗೆ ಬರಬೇಕು ಅಂತ ಏನೋ ಅವರು ಟಾರ್ಚರ್ ಇದು ಮಾಡ್ತಿದ್ದಾರೆ ಅಂತ ಹೇಳಿದರು ಮೇಡಮೇ, ದಿವ್ಯಾ ಮೇಡಮೇ. ಅದು ಬಿಟ್ಟರೆ ಬೇರೆ ಯಾವ ಥರದ ಕಿರುಕುಳ ಕೊಡ್ತಿದ್ರು ಏನು ಅಂತ ನಮಗೂ ಅದೆಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ನಿಜಕ್ಕೂ ಹಿರಿಯ ಅಧಿಕಾರಿ ಕಿರುಕುಳ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಹಿಳಾ ಅಧಿಕಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಪೊಲೀಸರ ತನಿಖೆ ನಂತರವೇ ಅಸಲಿ ಸತ್ಯ ಗೊತ್ತಾಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಎರಡನೇ ದಿನದ ನ್ಯೂಸ್ 18 ಕರುನಾಡ ಹಬ್ಬ. ಶ್ರೀನಗರದ ಪಾಲಿಕೆ ಆಟದ ಮೈದಾನದಲ್ಲಿ ಅದ್ಧೂರಿ ಕಾರ್ಯಕ್ರಮ. ಬಗೆ ಬಗೆಯ ತಿಂಡಿ ತಿನಿಸು ತಿಂದು ಜನ ಫುಲ್ ಖುಷ್.
ಕ್ರಿಯಾಶೀಲ ಶಂಕಿಸಿ ಪತಿಯಿಂದಲೇ ಪತ್ನಿ ಕೊಲೆ, ಲೋ ಬಿಪಿಯಿಂದ ಸಾವನ್ನಪ್ಪಿದ್ದಾಳೆಂದು ಕಥೆ ಕಟ್ಟಿದವ ಲಾಕ್. ಕೋಲಾರದ ಜನ್ನಘಟ್ಟ ಗ್ರಾಮದಲ್ಲಿ ಘಟನೆ. ಮೇಖಳಿ ಗ್ರಾಮದ ಕಸ್ತೂರಿಬಾಯಿ ಬಾಲಕಿಯರ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ, ಕೊಳೆತ ತರಕಾರಿ ಹಾಕಿ ಮಾಡ್ತಿದ್ದಾರಂತೆ ಅಡುಗೆ, ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬೆಡ್ಶೀಟ್ ಭಾಗ್ಯ, ಚಳಿಗಾಲ ಹಿನ್ನೆಲೆ ಮನೆಯಿಂದ ಆರೋಪಿಗಳಿಗೆ ಬೆಡ್ಶೀಟ್. ಡೆವಿಲ್ ಸಿನಿಮಾ ಬಗ್ಗೆ ಸಹಚರರ ಜೊತೆ ಕಾಟೇರನ ಮಾತುಕತೆ. ಹೈದರಾಬಾದ್ನಲ್ಲಿ 23 ಕೋಟಿ ವಂಚಿಸಿದ್ದ ದಂಪತಿ ಧಾರವಾಡದಲ್ಲಿ ಸೆರೆ, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ದಂಪತಿ ಲಾಕ್, ಬೈಪಾಸ್ ತಪ್ಪಿಸಿಕೊಂಡು ಹೋಗ್ತಿದ್ದವರು ಅಂದಾರ್. ಚಿಕ್ಕಮಗಳೂರಿನ ಕಡೂರು ಅರಣ್ಯ ವಲಯ ವ್ಯಾಪ್ತಿಯಲ್ಲಿ 5 ಚಿರತೆ ಪ್ರತ್ಯಕ್ಷ, ಚಿರತೆಗಳ ಸೆರೆಗೆ ಜನರ ಆಗ್ರಹ, 7 ಬೋನ್ ಅಳವಡಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ. ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಜ್ಞಾನ ವೃದ್ಧಿಗಾಗಿ ಫುಡ್ ಫೆಸ್ಟಿವಲ್, ಮಾಂಸಾಹಾರ ಮತ್ತು ಸಸ್ಯಾಹಾರದ ಆಹಾರ ತಯಾರಿ, ಕಾರವಾರದ ಸೆಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆಯಿಂದ ಕಾರ್ಯಕ್ರಮ.